ಹಳ್ಳಿ ನಿಂತ ಬುತ್ತಿ ಒಳಗ್ ನಮ್ಮವ್ವ ಜೋಳದ ರೊಟ್ಟಿ ಶೇಂಗಾದ ಹಿಂಡಿ ಜೊತೆ ಮತ್ತೇನೇನ್ ಕಟ್ಟಾಳ ನೋಡಂಬರ್ರಿ. ಆರಾಮಾಗಿರಮ್ ಅಂತೇಳಿ ಸ್ವಲ್ಪ ದಿನ ಲೀವ್ ತಗೊಂಡು ಹಳ್ಳಿ ಕಡೆ ಹೋಗ್ಬಿಡ್ತೀವಿ. ಆದ್ರ ಆ ಲೀವ್ಗಳು ಈ ಹಳ್ಳಿ ಕಡೆ ಹೋದಾಗ ಎಷ್ಟು ಜಲ್ದಿ ಮುಗಿತಾವ ಅನ್ನೋದೇ ಗೊತ್ತಾಗಲ್ರಿ. ಹಳ್ಳಿ ನಿಂತ ಬರ್ಬೇಕಾದ್ರ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ನಮ್ ಜೊತೆ ಒಂದು ಬುತ್ತಿ ಬ್ಯಾಗ್ ಅನ್ನ ಫಿಕ್ಸ್ ಇರ್ತದ ನೋಡ್ರಿ. ಆ ಬುತ್ತಿ ಒಳಗ್ ಏನ್ ಇರ್ತದ ಬಿಡ್ತದ ಗೊತ್ತಿಲ್ಲ. ನಮ್ ಉತ್ತರ ಕರ್ನಾಟಕ ಸ್ಪೆಷಲ್ ಕಡಕ್ ಜೋಳದ ರೊಟ್ಟಿಯನ್ನ ಪಕ್ಕ ಇದ್ದೇ ಇರ್ತದ ನೋಡ್ರಿ. ಅದ್ರ ಜೊತೆಗೆ ನಮ್ಮವ್ವ ಹೈ ಪ್ರೋಟೀನ್ ಶೇಂಗಾದ ಹೋಳ್ಗಿ, ಮನ್ಯಾಗ ಮಾಡಿದ ಖಾರ ಮತ್ ಸೇವಾ. ನಮ್ ಉತ್ತರ ಕರ್ನಾಟಕದವ್ರು ಹಳ್ಳಿ ಕಡೆ ಹೋದಾಗ ಏನ್ ತರ್ತಿವೋ ಬಿಡ್ತೀವೋ ಗೊತ್ತಿಲ್ಲ, ನಮ್ ಜೊತೆ ಜೋಳದ ರೊಟ್ಟಿ ಶೇಂಗಾದ ಹಿಂಡಿಯನ್ನ ಫಿಕ್ಸ್ ಇರ್ತದ ನೋಡ್ರಿ. ಮುಂಜಾನೆ ಹೋಗಿ ಎಲ್ಲಿ ಅಡಿಗೆ ಮಾಡ್ಕೋತ್ ಮಗ ಅಂತೇಳಿ ನಮ್ಮವ್ವ ಚಪಾತಿ ಜೊತೆ ಕಡಕ್ ಖಾರ ಬಳಿ ಕಟ್ಟಿರ್ತಾಳ್ರಿ. ಅದ್ರಾಗ ಸ್ವಲ್ಪ ನೀರ್ ಮಿಕ್ಸ್ ಮಾಡಿ ಫೋಣೆ ಹೊಡೆದಿ ಅದಕ್ಕೆ ಸೆಕ್ಸಿ ಸಾಂಬಾರ ಕನ್ವರ್ಟ್ ಮಾಡಿ ನಮ್ಮವ್ವ ರಾತ್ರಿಗೆ ಮಾಡಿ ಕಟ್ಟಿರೋ ಚಪಾತಿ ಶೇಂಗಾದ ಹಿಂಡಿ ಜೊತೆ ಶಿಸ್ತು ಕುಂತು ಊಟ ಮಾಡಿ ಬಹಳ ದಿನ ಆಗಿದ್ಮೇಲೆ ನಮ್ಮ ಆಫೀಸ್ ಕಡೆ ಹೊಂಟ್ಬಿಟ್ ನೋಡ್ರಿ. ಏನೋ ಗೊತ್ತಿಲ್ಲ ನೋಡ್ರಿ, ಒಮ್ಮಿಂದೊಮ್ಮೆ ಹಳ್ಳಿ ಕಡೆ ನಿಂತ ಬೆಂಗಳೂರು ಕಡೆ ಬಂದು ಅಡ್ಜಸ್ಟ್ ಆಗ್ಬೇಕಪ್ಪ ಅಂತಂದ್ರ ಮಿನಿಮಮ್ ಒಂದ್ ವಾರನ ಬೇಕ್ ನೋಡ್ರಿ. ಮನ್ಸೆಲ್ಲಾ ಮನಿ ಕಡೆ ಮತ್ತ ಊರ್ ಕಡೆ ಇಟ್ಕೊಂಡು ಇಲ್ಲಿ ಬಂದ್ ಕೆಲಸ ಮಾಡ್ಕೊತಾ ಇರ್ತೀವಿ ನೋಡ್ರಿ. ವಿಡಿಯೋ ಇಷ್ಟ ಆಯ್ತಂದ್ರ ಒಂದ್ ಫಾಲೋ ಮಾಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.